ವೆರೈಟೀಸ್ ಆಫ್ ವಡೆಗಳಲ್ಲಿ ಇದು ಕೂಡ ಒಂದು. ಇದು ಸಾಬುದಾನ ವಡ. ಇದನ್ನ ನಮ್ಮ ಕಡೆ ಸಬ್ಬಕ್ಕಿ ಅಂತಾನೂ ಹೇಳ್ತಾರೆ. ಹಾಗೆ ಯಾರಾದರೂ ವ್ರತ ಮಾಡ್ತಿದ್ದಾರೆ, ಈರುಳ್ಳಿ ಹಾಗೆ ಬೆಳ್ಳುಳ್ಳಿನ ತಿಂತಾ ಇಲ್ಲ ಅಂತ ಹೇಳಿದ್ರೆ ಈ ವಡೆನ ನೀವು ಮಾಡಬಹುದು. ಯಾಕಂದ್ರೆ ಈ ವಡ ಅಲ್ಲಿ ಈರುಳ್ಳಿ ಮತ್ತೆ ಬೆಳ್ಳುಳ್ಳಿ ಯಾವ್ದನ್ನು ಯೂಸ್ ಮಾಡ್ತಾ ಇಲ್ಲ. ಮೊದಲಿಗೆ ನಾನು ಮುಂಚೆನೇ ಆಲೂಗಡ್ಡೆನ ಬೇಯಿಸ್ಕೊಂಡಿದ್ದೀನಿ. ಒಂದು 3 ಆಲೂಗಡ್ಡೆನ ತೊಗೊಂಡಿದ್ದೀನಿ. ಅದು ಸ್ವಲ್ಪ ಚೆನ್ನಾಗಿ ಸಾಫ್ಟಾಗಿ ಬೆಂದಿರಬೇಕು. ಈಗ ಇದು ತಣ್ಣನೇ ಇದೆ, ನಾನು ಮುಂಚೆನೇ ಬೇಯಿಸ್ಕೊಂಡಿರೋದು. ಸೊ ಕೈಯಲ್ಲೇ ನಾನು ಇದನ್ನು ಸ್ಮ್ಯಾಶ್ ಮಾಡ್ತಾ ಇದ್ದೀನಿ. ನಾನು 3 ಆಲೂಗಡ್ಡೆ ತೊಗೊಂಡಿದ್ದೀನಿ. ನೀವು ಎಷ್ಟು ಕ್ವಾಂಟಿಟಿ ಮಾಡ್ತೀರಾ ಅದಕ್ಕೆ ತಕ್ಕ ಹಾಗೆ ಆಲೂಗಡ್ಡೆನ ತೊಗೋಬಹುದು. ಈಗ ಸಾಬುದಾನ ಒಂದು 200 ಗ್ರಾಮಷ್ಟು ನಾನು ತೊಗೊಂಡಿರೋದು. ಇದನ್ನು ಮುಂಚೆನೇ ಅರ್ಧ ಗಂಟೆ ಸೋಕ್ ಮಾಡಿ ಅಂದರೆ ನೆನೆಸಿಟ್ಟಿದ್ದೆ. ಒಂದು ಅರ್ಧ ಗಂಟೆ ನೆನೆಸಿದ್ರೆ ಸಾಕು, ಅದಕ್ಕಿಂತ ಜಾಸ್ತಿ ಬೇಡ. ಅಥವಾ ನೋಡ್ಕೊಳ್ಳಿ, ಅದು ಸ್ವಲ್ಪ ಸಾಫ್ಟ್ ಆಗೋ ತನಕ ಅದನ್ನು ನೆನೆಸಬೇಕು. ಈಗ ಒಂದು 4ರಿಂದ 5 ಹಸಿರು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ. ನಿಮಗೆ ಬಾಯಿಗೆ ಸಿಗೋದು ಬೇಡ ಅಂತ ಹೇಳಿದ್ರೆ ನೀವು ಇನ್ನು ಕ್ರಷ್ ಮಾಡಿ ಕೂಡ ಹಾಕ್ಬೋದು. ಈಗ ಸಣ್ಣದಾಗಿ ಹೆಚ್ಚಿರುವಂಥ ಫ್ರೆಶ್ ಆಗಿರುವಂಥ ಕೊತ್ತಂಬರಿ ಸೊಪ್ಪು. ನಂತರ 2 ಸ್ಪೂನು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳೋಣ. ಅಕ್ಕಿ ಹಿಟ್ಟು ಯಾಕೆ ಅಂತ ಹೇಳಿದ್ರೆ ಕ್ರಿಸ್ಪಿಯಾಗೂ ಕೂಡ ಬರುತ್ತೆ. ಅಕ್ಕಿ ಹಿಟ್ಟು ಕ್ರಿಸ್ಪಿನೆಸ್ನ ಕೊಡುತ್ತೆ, ಹಾಗೆ ಸ್ವಲ್ಪ ಬೈಂಡಿಂಗ್ನ ಕೂಡ ಕೊಡುತ್ತೆ. ನಂತರ 1 ಟೀ ಸ್ಪೂನಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ. ನೀವು ರುಚಿಗೆ ತಕ್ಕಷ್ಟು ಹಾಕೋಬಹುದು. ಹಾಗೆ ನಾನು ಪಕ್ಕದಲ್ಲಿ ಎಣ್ಣೆನ ಕೂಡ ಕಾಯಲಿಕ್ಕೆ ಇಡ್ತಾ ಇದ್ದೀನಿ. ನಂತರ ಸಣ್ಣದಾಗಿ ಕ್ರಷ್ ಮಾಡಿರುವಂಥ ಜಿಂಜರ್ ಅಂದರೆ ಶುಂಠಿನ ಕೂಡ ಹಾಕ್ಕೊಳ್ಳೋಣ. 3 ಟೇಬಲ್ ಸ್ಪೂನಷ್ಟು ಕಡಲೆ ಬೀಜನ ತೊಗೊಂಡಿದ್ದೀನಿ. ಕಡಲೆ ಬೀಜನ ಹುರ್ಕೊಂಡಿದ್ದೀನಿ ಆಲ್ರೆಡಿ. ಈಗ ಇದನ್ನು ತಣ್ಣ ಆದಮೇಲೆ ಸಿಪ್ಪೆ ತೆಗಿತಾ ಇದ್ದೀನಿ. ಸಿಪ್ಪೆ ತೆಗೆದು ನಂತರ ಇದನ್ನು ಪೌಡರ್ ಮಾಡ್ಕೋಬೇಕು. ಈಗ ಪೌಡರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಅದು ತರಿಯಾಗೇ ಇದೆ, ಫೈನ್ ಪೌಡರ್ ಮಾಡ್ಕೊಂಡಿಲ್ಲ. ಯಾಕಂದರೆ ಅದು ಸ್ವಲ್ಪ ಅದರ ಫ್ಲೇವರು ಮತ್ತು ತಿನ್ನಲಿಕ್ಕೆ ಸಿಗಬೇಕು ಕಡಲೆ ಬೀಜ, ಅದಕ್ಕೆ. ಈಗ ಇದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡೋಣ. ಫಸ್ಟು ಮಿಕ್ಸ್ ಮಾಡಿ ಇದನ್ನು ವಾಟರ್ ಹಾಕ್ಕೊಂಡಿರಾನೆ ಹಾಗೆ ಕಲಿಸ್ತಾ ಇರೋದು. ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಲೂಗಡ್ಡೆ ಹಾಗೆ ಅಕ್ಕಿ ಹಿಟ್ಟು ಏನಿದೆ ಅದು ಬೈಂಡಿಂಗ್ ಕೊಡ್ತಾ ಇದೆ ಇಲ್ಲಿ. ನೀವೀಗ ನೋಡ್ತಾ ಇರ್ಬೋದು, ಇದನ್ನು ಇವಾಗ ನಾವು ವಡ ಮಾಡೋ ಅಂಥ ಕನ್ಸಿಸ್ಟೆನ್ಸಿಗೆ ಬಂದಿದೆ. ಹಾಗೆ ನಾನು ಆಯಿಲ್ನ ಮೀಡಿಯಮ್ ಫ್ಲೇಮಲ್ಲಿ ಬಿಸಿ ಮಾಡ್ಕೊಂಡಿರೋದು. ತುಂಬ ಹೈ ಫ್ಲೇಮಲ್ಲಿ ಇಟ್ಕೊಂಡು ಬಿಸಿ ಮಾಡಿದ್ರೆ ತುಂಬ ಬೇಗ ಅದು ಕಾದ್ಬಿಡುತ್ತೆ. ಹಾಗೆ ನಾವು ವಡ ಹಾಕಿದ ತಕ್ಷಣ ಅದು ತುಂಬ ಬೇಗ ಕೆಂಪಾಗುತ್ತೆ, ಬಟ್ ಒಳಗಡೆ ಅದು ಚೆನ್ನಾಗಿ ಬೆಂದಿರಲ್ಲ. ಈಗ ಕಂದು ಬಣ್ಣ ಬರೋ ತನಕ 2 ಕಡೆ ಇದನ್ನು ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲೇ ಬೇಯಿಸಬೇಕು. ನಂತರ ಈ ವಡೆ ರೆಡಿ ಆಗುತ್ತೆ. ಈಗ ಮಳೆ ಬರ್ತಾ ಇದೆ, ಮಳೆಗಾಲದಲ್ಲೂ ಕೂಡ ನೀವು ಇದನ್ನು ಸಂಜೆ ಸ್ನ್ಯಾಕ್ಸ್ ಆಗಿ ತಿನ್ನಬಹುದು. ತುಂಬಾ ರುಚಿಕರವಾಗಿರುತ್ತೆ. ಹಾಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.